25 ವರ್ಷದಿಂದ ಕೀರ್ತಿನ ಹುಡುಕ್ತಾನೆ ಇದೀನಿ ನಾನು, ಸಿಗ್ತಾನೆ ಇಲ್ಲ ಸರ್. ತಗಡು ಏನ್ ಮಾಡ್ತಾ ಇದ್ಯಾ? ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ 100,000 ಹುಡುಗಿರಿಗೆ ಬೀಳ್ತಾರೆ. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಅಯ್ಯೋ ಕಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಮಕ್ಕಳೇನು ಹಿಂಗಾದ ಒಂದು ಹುಡುಗಿ ಹೆಂಗ್ ಇಷ್ಟ ಪಡ್ತಾರೆ? ಅವ್ನು ಸಿಗರೇಟ್ ಸೇರ್ಬಾರ್ದು, ಎಣ್ಣೆ ಹೊಡಿಬಾರ್ದು, ಕುಡಿಬಾರ್ದು. ಪ್ರೇಮನೆ ಕರ್ಕೊಂಡ ಬಾ, ಒಬ್ಬರು ಸರಿ ಮಾಡೋಣ ಮಸ್ತ್. ಓನಲ್ಲ ನೀನಲ್ಲ, ಅಯ್ಯೋ ನಂದು ನನ್ ದುಡ್ಡು, ನನ್ ಮನೆ, ನನ್ ಕಾರು, ನನ್ ಸೊಟ್ಟು. ಲೌಡಲ್ಲಿ ಯಾರು ಕೆಮ್ಮೆ ಕೊಂಡ್ಬಿಡ್ಕೊಂಡ್ರು ಅಪ್ಪಿ ತಪ್ಪಿ ಒಳ್ಳೆ ನುಂಗ ರೆಡಿ ಆಗೋರೆ ನಮ್ಮ ಬಾಸ್ ಉಪ್ಪಿ. ಜೀವನದಲ್ಲಿ ಸಂಪಾದನೆ ಮಾಡು, ಮುಂದೆ ಬಾ, ಇಂತ 100,000 ಹುಡುಗಿರು ನಿಂದೆ ಬೀಳ್ತಾರೆ. ನಾನು ಡೈರೆಕ್ಟ್ ಆಗಿ ನೋಡಿದೆ ಇವತ್ತು. ಸೂಪರ್ ಆದ ಮೂವಿ. 25 ವರ್ಷದಿಂದ ಕೀರ್ತಿನ ಹುಡುಕ್ತಾನೆ ಇದೀನಿ ನಾನು, ಸಿಗ್ತಾನೆ ಇಲ್ಲ ಸರ್. ಆದ್ರೆ ನಮ್ಮ ಉಪ್ಪಿ ಬಾಸ್ ಮಾತ್ರ ಇವತ್ತು ಸಿಕ್ತರು. ನಿಜವಾದ ಕೀರ್ತಿ ಮನೇಲೇ ಇದ್ದಾರೆ, ಆದ್ರೂ ಹುಡ್ಕೊಂಡ್ ಬಂದಿದ್ದಾರೆ. ತಗಡು ಏನ್ ಮಾಡ್ತಾ ಇದ್ಯಾ? ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ 100,000 ಹುಡುಗಿರಿಂದ ಬೀಳ್ತಾರೆ. ಪ್ರಪಂಚದಲ್ಲಿ ಯಾವ ವಸ್ತುವಿಂದ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪರಿಚಯ. ಹೋಗ್ ವಂಡರ್ಫುಲ್ ಮೂವಿ ಸರ್. ಯು ಕೆನಾಟ್ ಇವನ್ ಇಮ್ಯಾಜಿನ್. ಈ ಥರ ನಿಮಗೆ ಮೂವಿ ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ. 25 ವರ್ಷದಿಂದ ತೆಗೆದಿದ್ದಾರೆ. 25 ವರ್ಷ ಆದ್ಮೇಲೆ ಇದನ್ನ ಹಿಂಗೆ ಸಂಭ್ರಮಿಸ್ಬೇಕಷ್ಟೇ. ಸೂಪರ್ 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 ಗುರು, ಸೂಪರ್ ಆಗಿತ್ತು. ಇಂಥ ಫಿಲಮ್ ತಿರ್ಗಾ ಬರಲ್ಲ ಸರ್ ಯಾವುದು. ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸು. ಇನ್ನಷ್ಟು ರಿಲೀಸ್ ಮಾಡಿ. ಜೈ ಯುಪಿ ಬಾಸ್. ಸೂಪರ್ ನೈಸ್ ಮೂವಿ. ಆಕ್ಚುಲಿ ರಿಲೀಸ್ ಇವಾಗ ನೋಡ್ತಾ ಇರೋದು, ಸಗದಾಗಿದೆ ಮೂವಿ. ಮತ್ತೆ ಸೂಪರ್ ಸೂಪರ್ ಸೂಪರ್. 10 ಸತಿ ನೋಡಿದೀನಿ ಮೂವಿ. 10 ಸತಿ. ನನ್ನ ಲೈಫಲ್ಲಿ ನೋಡಿದಂಥ ಫಸ್ಟ್ ಮೂವಿನೂ ಇದೆ. ಅವತ್ತಿಂದ ಉಪ್ಪಿ ಸರ್ ಫ್ಯಾನೇ, ಇವತ್ತು ಉಪ್ಪಿ ಸರ್ ಫ್ಯಾನ್ ಆಗಿ ಸಿನಿಮಾ ಬಂದಿದ್ದೀನಿ. ಪ್ರೌಡ್ ಟು ಬಿ ಉಪ್ಪಿ ಸರ್ ಫ್ಯಾನ್. ಉಪ್ಪಿ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಸಚ್ ಅ ಮಾಸ್ಟರ್ ಪೀಸ್. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಈ ಮೂವಿ ಎಷ್ಟೇ ದಶಕ ಹೋದ್ರು ಈ ಮೂವಿನ ಬೀಟ್ ಮಾಡೋ ಮೂವಿನೇ ಬರಲ್ಲ ಗುರು. ಎಷ್ಟು ಸಲ ರಿಲೀಸ್ ಮಾಡಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಜೈ ಅಪ್ಪು ಬಾಸ್, ಜೈ ಉಪ್ಪಿ ಬಾಸ್. ಸೂಪರ್ ಮೂವಿ. ಉಪ್ಪಿ ಸರ್ ತರ ಡೈರೆಕ್ಷನ್ ಇಡೀ ಪ್ರಪಂಚದಲ್ಲೇ ಯಾರು ಬರಲ್ಲ. ಉಪ್ಪಿ ಸರ್ ಇಸ್ ಗ್ರೇಟ್. ಸೂಪರ್. ಚೆನ್ನಾಗಿದೆ ಸರ್, ತುಂಬ ಕ್ರೇಜ್ ಇದೆ. ಪ್ರೇಮ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೂಪರ್. ಇನ್ನೊಂದು ಶೋ ಬರಬೇಕು ಬಾಸ್, ನೆಕ್ಸ್ಟ್ ಶೋನ ಬರಬೇಕು. ಸೂಪರು ಫಿಲಮ್. ಇನ್ನು 3 ಸಲ 10 ಶೋ ನೋಡಬೇಕು. ಅಯ್ಯೋ ಕಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಮಕ್ಕಳೇನು ಇವಾಗ ಸೂಪರ್ ಆಗಿ ಸಿನಿಮಾ ಮಾತ್ರ. ಯಾಕೆಂದ್ರೆ ಈ ಸಿನಿಮಾ ಬಂದಾಗ ಇನ್ನು 4 ವರ್ಷ ನಮ್ಗೆ ಅವಾಗ ನಾವು ಇನ್ನೂ ಚಡಿಯಾಗಳಿಗೆ ಬರ್ತಾ ಇರಲಿಲ್ಲ. ಆವಾಗ ಈ ಥರ ಸಿನಿಮಾಗಳು ಮಾಡಿರೋರು ಸರ್. ಹಿಂಗಾದ್ರೆ ಒಂದು ಹುಡುಗಿ ಹೆಂಗ್ ಇಷ್ಟ ಪಡ್ತಾರೆ? ಅವ್ನು ಸಿಗರೇಟ್ ಸೇರ್ಬಾರ್ದು, ಎಣ್ಣೆ ಹೊಡಿಬಾರ್ದು, ಕುಡಿಬಾರ್ದು. ಆದ್ರೆ ಈ ಸಿನಿಮಾದಲ್ಲಿ ಅಲ್ಲಿ ಯಾರೋ ರೇಪ್ ಮಾಡ್ತಿರ್ತಾರೆ, ಅವನೇ ಇರಬೇಕು, ನನ್ನ ಲವರ್ ಅವನೇ ಇರಬೇಕು. ಅಲ್ಲಿ ಯಾರೋ ತಲೆ ಬೆಳೆ ಹೊಡೆದಾಕಿರ್ತಾನೆ, ಅವನೇ ಇರಬೇಕು, ನನ್ನ ಲವರ್ ಅವನೇ ಇರಬೇಕು. ನಿಜವಾಗ್ಲೂ ಅದೆಲ್ಲ ಸಕಾಲ ಸೀನ್ ಆಯಿತು. ಇನ್ನು ಥಿಯೇಟ್ರಲ್ಲಿ ಒಂದು ಸೀನ್ಗೆ ಬಿಸಿನೂ ಚಪ್ಪಲಿ ಬೀಳುತ್ತೆ. ಯಾವ ಸೀನ್ ಗೊತ್ತಾ? ಪ್ರೇಮನೆ ಕರ್ಕೊಂಡ ಬಾ, ಒಬ್ಬರಿಗೆ ಸರಿ ಮಾಡೋಣ, ಮಸ್ತಾಗಿ ಮಾಡೋಣ ಬಾ ಅಂತಾರಲ್ಲ, ಆ ಸೀನ್ ಮಾತ್ರ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ಒಂದು ಲವ್ ಬಗ್ಗೆ, ಪ್ರೀತಿ ಬಗ್ಗೆ ಎಲ್ಲ ಮಸ್ತಾಗಿ ತೋರಿಸವ್ರೆ. ಒಂದು ಹುಡುಗ ಒಂದು ಹುಡುಗಿ ಇವತ್ತಿನ ಲವ್ ಹೆಂಗಾಗ್ಬಿಟ್ಟೈತೆ. ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ಬಿಟ್ಟು ಕರ್ಕೊಂಡು ಮಾರುತಿ ಥಿಯೇಟರಲ್ಲಿ ಮತ್ತೆ ಓಯೋ ರೂಮಲ್ಲಿ ಕರ್ಕೊಂಡೋಗಿ ಮಜಾ ಮಾಡೋದು. ಇದಾಗೋಯ್ತು ಟ್ರೆಂಡು. ಇವತ್ತಿನ ಟ್ರೆಂಡ್ನ ಅವತ್ತೇನೆ ಸೃಷ್ಟಿಕರ್ತ ಬ್ರಹ್ಮ ಉಪೇಂದ್ರ ಅವರು ಮಸ್ತಾಗಿ ತೋರಿಸಿದ್ರು. ಒಂದು ಒಳ್ಳೆ ಸೀನ್ಗಳು, ಒಂದೊಂದು ಒಳ್ಳೆ ಮೂಮೆಂಟ್ಗಳು. ನಮಗೆ ಮತ್ತೆ ಈ ಸಿನಿಮಾ ಥಿಯೇಟರ್ ನೋಡಿದ್ರೆ ಗೊತ್ತಿರಲಿಲ್ಲ. ಇವತ್ತು ಮತ್ತೆ ನೋಡಿದ್ದು, ಅದು ಉಪ್ಪಿ ಸರ್ ಜೊತೆ ನೋಡಿದ್ದು ಫುಲ್ ಖುಷಿ ಆಗ್ಬಿಡೈತೆ. ಒಂದೊಂದು ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ತೋರಿಸಿರುವಂತ ಮೇಕಿಂಗು, ಆ ಕ್ವಾಲಿಟಿ, ಆ ಸಾಂಗ್ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ, ನಾನು ಅಲ್ವೇ ಅಲ್ಲ, ನಮ್ಗಿನ್ನೂ ಮದುವೆನೇ ಆಗಿಲ್ಲ. ಬಟ್ ಸಿನಿಮಾ ಮೇಲೆ ಸೂಪರ್ ಆಗೈತೆ. ಎಲ್ಲರೂ ಒಟ್ಟು ರಿಲೀಸ್ ಆಗೈತೆ. ಉಪ್ಪಿ ಸರ್ ಫ್ಯಾನ್ಸ್ ಯಾರೋ ಇದ್ರು, ಎಲ್ಲರೂ ಬಂದು ನೋಡಬೇಕು ಅಂತ ಒಳ್ಳೆ ಸಿನಿಮಾ ಕೊಟ್ಟವ್ರೆ. ಇನ್ನು ಮೆಸೇಜ್ ಬಂದ್ಬಿಟ್ಟು
ಈಗ ನಾನು ಒಂದು ಹುಡುಗನ ದುಡ್ಕೊಂಡಿರ್ತೀನಿ, ಆ ಹುಡುಗ ಏನ್ ಮಾಡ್ತಾರೆ ದುಡ್ಡು ಇಸ್ಕೊಂಡು ಈ ನನ್ನ ಮಗ ನಂಗೆ ಏನೋ ಸ್ಕೆಚ್ ಆಗ್ತಾನೆ, ಅಲ್ಕ ನನ್ನ ಮಗ ದೊಡ್ಡ ನನ್ನ ಮಗ ಅಂತಾನೆ ಯೋಚನೆ ಐತೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರ್ತದಲ್ಲ, ಪಕ್ಕದ ಮನೆಯಲ್ಲಿ ಓಟ್ರ್ ಮತ್ತೆ ನೋಡಾಗ್ಲಿ ಕಳ್ತನ ಆಗ್ಲಿ ನನಗೆ ಬೇಜಾರಾಗಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಆಫ್ಟರ್ 500 ರೂಪಾಯಿ 1000 ರೂಪಾಯಿ ಕಳ್ತನ ಆಗ್ಲಿ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ? ಅಯ್ಯೋ ನಂದು ನನ್ ದುಡ್ಡು ನನ್ ಮನೆ ನನ್ ಕಾರು ನನ್ ಸೊಟ್ಟು ಲೌಡ ಯಾವ್ದು ನಿಂದು ಯಾವ್ದು ಇಲ್ಲ, ಸತ್ತಾಗ ಏನು ಬರಲ್ಲ, ಹೋಯ್ತಾ ಇರ್ಬೇಕಾದ್ರೆ ಆಚೆಗೆ ನಿಮ್ಗೆ ಸೂಪರ್ ಐತೆ. ಇನ್ಮೇಲೆ ಯಾರು ಕೆಮ್ಮೆ ಕೋಪಿಡ್ಕೊಂಡ್ರು ಅಪ್ಪಿ ತಪ್ಪಿ ಒಳ್ಳೆ ನುಂಗಕ್ಕೆ ರೆಡಿ ಆಗೋರೆ ನಮ್ಮ ಬಾಸ್ ಉಪ್ಪಿ. ಆ ದೇವ್ರ ಹತ್ರ ಇರ್ತಾರೆ ಇಂದ್ರ, ಆ ದೇವ್ರಿಗೂ ಸೈಕ್ ಮಾಡಿದ್ರೆ ನಮ್ಮ ಉಪೇಂದ್ರ ಸೂಪರ್. ಹಬ್ಬ ಮಾಡಿದ್ ಹೆಂಗಿತ್ತು ಅಂತ. ಇದೇನ್ ಮಜಾ, ಇನ್ನು ಯುವ ಬರ್ಲಿ ಮೀರಿಸ್ತೀವಿ ಎಲ್ಲ ಮೀರಿಸ್ತೀವಿ. ಇವತ್ತು ಅಷ್ಟೇ ಇದಕ್ಕಿಂತ ತ್ರಿಬಲ್ ಅಲ್ಲ 4 ಬಲ್ ಅಲ್ಲ, ನೀವು ಲೆಕ್ಕ ಹಾಕಿದಷ್ಟು ಹಬ್ಬ ಇರ್ತದೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಇವಾಗ ಮಾತ್ರ ಅಣ್ಣ ಬಂದಿದ್ದು ಇನ್ನೂ ಖುಷಿ ಆಯ್ತು ಥಿಯೇಟರ್ಗೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ವಿ ಲವ್ ಯು ಆಲ್ವೇಸ್ ವಿ ಲವ್ ಯು. ಇದೇ ಥರ ಹಿಂಗೆ ಖುಷಿಯಾಗಿರ್ರಿ, ಇದೇ ಥರ ಸಿನಿಮಾ ಕೊಡ್ತಾರ್ರಿ ಫ್ಯಾನ್ಸ್. ಇದೇ ಥರ ಹಬ್ಬ ಅಲ್ಲ, ದೀಪಾವಳಿ ಅಲ್ಲ, ಇದಕ್ಕಿಂತ ಮೇಲೆ ಹಬ್ಬ ಮಾಡ್ತೀವಿ. ವಿ ಲವ್ ಯು ಬಾಸ್. ದಯವಿಟ್ಟು ಡೈರೆಕ್ಷನ್ ಮಾಡಿ. ಎಕ್ಸ್ಪೀರಿಯನ್ಸ್ ಅವ್ರ ಅಭಿಮಾನಿಯಾಗಿ ಅವ್ರ ಜೊತೆ ಕುತ್ಕೊಂಡು ಫಿಲಿಂ ನೋಡೋದು ಇದೆಯಲ್ಲ ಇನ್ನೊಂದು ಮಜಾ. ಅದು ನೀವು ಥಿಂಕ್ ಮಾಡಕ್ಕಾಗಲ್ಲ. ನಾನು ಅಂದ್ರೆ ಗೊತ್ತಲ್ಲ, ನಾನು ಅಲ್ಲಪ್ಪ ನಾವು ನಾನು ಅಲ್ಲ, ನಾನು ನಾವು ಬುದ್ಧಿ ಕಲಿಬೇಕು ಬ್ರದರ್. ಹುಡುಗಿರು ತುಂಬಾ ಬುದ್ಧಿ ಕಲಿದಿದೆ. ಸಮ್ಮರ್ ವಿಂಟರ್ ರೀಸೀಸ್ ಅಂತ ಇರುತ್ತಲ್ಲ, ಆ ಥರ ಆಟ ಆಡೋ ಹುಡುಗಿ ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರ ಲೈಫಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ರಿ. ಅವ್ರ ಹಬ್ಬ ನೀರು ಅಷ್ಟೇ ಯಾರ ಲೈಫಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಅವ್ರ ನಮ್ಮಲ್ಲಿ ಪ್ರೀತಿ ಮಾಡ್ರಿ, ಟಿ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರ ನಮ್ಮ ಅಷ್ಟೇ ಏನು ಮಚ್ಚ ಸಾಕು ಜೀವನ ಕಲ್ತಿಬಿಡಿ. ಏನು ಪಾಠ ನಮ್ಮ ಮಚ್ಚ ಹೇಳ್ತಾ ಜೀವನ ಸಕ್ಸಸ್ ಆಗೋ ಹೇಳೋ ಮಚ್ಚ. ಅದೇ ಭಾಷೆ ಡೈಲಾಗು, ಜೀವನದಲ್ಲಿ ಸಂಪಾದನೆ ಮಾಡೋ ಮುಂದೆ ಬಾ, ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ ಅಷ್ಟೇ. ಅವ್ರ ಅಮ್ಮ ಸಭಾ. ಥ್ಯಾಂಕ್ ಯು ಬ್ರದರ್.